ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೃದಯ ಸಮಸ್ಯೆ ಹೆಚ್ಚಿದ್ರೆ ಶೀಘ್ರ ಚಿಕಿತ್ಸೆಯನ್ನ ಕೊಡ್ತೇವೆ. ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಇಸಿಜಿ ವ್ಯವಸ್ಥೆ ಇದೆ. ಇಸಿಜಿಯನ್ನ ಮಾಡಿಸಲಾಗುತ್ತೆ. ಧಾರವಾಡ ಡಿಎಚ್ಒ ಡಾಕ್ಟರ್ ಹೊನಕೇರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇದೆ. ರೋಗಿ ಆಸ್ಪತ್ರೆಗೆ ಹೋದ್ರೆ ಇಸಿಜಿ ಮೂಲಕ ಕಿಮ್ಸ್ಗೆ ಕಳುಹಿಸ್ತೇವೆ. ಇಸಿಜಿ ರಿಪೋರ್ಟ್ ನೋಡಿ ಚಿಕಿತ್ಸೆಯನ್ನ ಕೊಡ್ತಾರೆ. ಸ್ಟೆಮಿ ಎನ್ನುವ ವಿಶೇಷ ಕಾರ್ಯಕ್ರಮ 3 ಕೇಂದ್ರಗಳಲ್ಲಿದೆ. ಕೆನಿಕ್ಯಾಪ್ಟ್ ಎನ್ನುವಂತಹ ಔಷಧಿಯನ್ನ ಕೊಡ್ತೇವೆ. ಕುಂದಗೋಳ ಸೇರಿ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಇಟ್ಟಿದ್ದೇವೆ. ಹೃದಯ ಸಂಬಂಧಿ ಸಾವು ಬಗ್ಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದಿಲ್ಲ. ವಿದ್ಯಾರ್ಥಿಗಳ ಲೈಫ್ ಸ್ಟೈಲ್ ಬದಲಾಗಬೇಕು ಅಂತ ಹೇಳಿ ಡಿಎಚ್ಒ ಹೇಳ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಬದಲಾಗಬೇಕು ಅಂತಂದ್ರೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೂ ಕೂಡ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ. ಯಾಕಂತಂದ್ರೆ 20 ರಿಂದ 22 ವರ್ಷ, 25 ವರ್ಷ, 28 ವರ್ಷ, 30-35 ವರ್ಷದ ಯುವಕರು ಯುವತಿಯರು ಸಾವನ್ನಪ್ತಾ ಇದ್ದಾರೆ. ಕಾರಣ ಏನು? ಏನಾಗ್ತಾ ಇದೆ ರಾಜ್ಯದಲ್ಲಿ? ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಗಳು ಇಲ್ಲಿವರೆಗೂ ಕೂಡ ಕಾಡ್ತಾ ಇದೆ. ಕಾರಣ ಏನು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಯಾಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸರ್, ಈಗ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತೆ ನಮ್ಮಲ್ಲೇ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆ ಅನ್ವಯ ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋದ್ರೆ, ಸೊ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ತಾಲೂಕ್ ಹಾಸ್ಪಿಟಲ್ ಇರ್ಬೋದು, ಅದ್ರಲ್ಲಿ ಏನಾದ್ರು BP ಅವರಿಗೆ ಜಾಸ್ತಿ ಅಂತ ತೋರಿಸ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಮಲ್ಲೇ ಕಿಮ್ಸಿಗೆ ನಾವು ಸಂಬಂಧಪಟ್ಟಂತೆ ಇಸಿಜಿ ತೆಗೆದ ನಂತರ ಏನಾದ್ರು ವೇರಿಯೇಷನ್ ಇತ್ತು ಅಂದ್ರೆ ಅದನ್ನ ಕಳಿಸ್ತೇವೆ. ಅವ್ರು ಅದನ್ನ ನೋಡ್ಕೊಂಡು ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡುವಂತದ್ದು ಆ ವ್ಯವಸ್ಥೆ ಮಾಡಿದೀವಿ. ಅದರಲ್ಲಿ ನಮ್ಮಲ್ಲಿ ಸ್ಟೆಮಿ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಅದೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಅಂಗವಾಗಿ ಸ್ಟೆಮಿ ಏನಾಗಿದೆ ಅಂದ್ರೆ ST ಎಲಿವೇಶನ್ ಇರ್ಬೇಕು ಅದ್ರಲ್ಲಿ ನಾವು ಇಸಿಜಿ ತೆಗೆದಾಗ. ಸೊ ಅದರಿಂದ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಅವರಲ್ಲಿ ಹೋದ ತಕ್ಷಣ ಈಗ ಆಲ್ರೆಡಿ ನಾವು 3 ಕೇಂದ್ರಗಳಲ್ಲಿ ಅಂದ್ರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಜಿಲ್ಲಾ ಆಸ್ಪತ್ರೆ ಮತ್ತು ಕುಂದಗೋಳ ತಾಲೂಕು ಆಸ್ಪತ್ರೆಯಲ್ಲಿ ಟೆಮಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹೋತು ಅಂತಂದ್ರೆ ಟೆನಿಕ್ಯಾಪ್ಟ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ ನಾವು. ಅದು ಕ್ಲಾಟ್ ಅನ್ನು ಇಮಿಡಿಯೇಟ್ ಆಗಿ ಡಿಸ್ಚಾರ್ಜ್ ಮಾಡುವಂತದ್ದು ಆ ವ್ಯವಸ್ಥೆ ಕುಂದಗೋಳ ತಾಲೂಕು ಆಸ್ಪತ್ರೆಯಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ. ಸೊ ನಾವು ಇದನ್ನ ತಕ್ಷಣ ಯಾರು ಬಂದ್ರೆ ಎದೇನು ಅಂತ ಬಂದ ತಕ್ಷಣ ಅವ್ರ BP ಅನ್ನ ನೋಡಿ ಅವ್ರಿಗೆ ಇಂತಲ್ಲಿ ಕಳಿಸಿ ಅದೊಂದು ಇಂಜೆಕ್ಷನ್ ಅನ್ನು ಕೊಟ್ರೆ ಕ್ಲಾಟ್ ಅನ್ನು ಡಿಸ್ಟಾಲ್ ಮಾಡಿ ಮುಂದೆ ಅವ್ರಿಗೆ ನಾವು ಏನ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಅವ್ರನ್ನ ಬದುಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನಡೀತಾ ಇದೆ ಈಗ ಆಲ್ರೆಡಿ ಅದು. ಸೊ ಈಗ ಆಲ್ರೆಡಿ ಎಲ್ಲಾ ಕೇಂದ್ರಗಳಲ್ಲಿ ನಮ್ಮ ತಾಲೂಕು ಕುಂದಗೋಳದಲ್ಲಿ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇಸಿಜಿ ಅಂತ ತೆಗೆದ ನಂತರ ಆತರ ಬಂತು ಅಂತಂದ್ರೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಈಗಾಗಲೇ ನಮ್ಮಲ್ಲಿ ಟೆನಿಕ್ಯಾಪ್ಟೇಜ್ ನಾವು ಇಂಜೆಕ್ಷನ್ ಹೇಳ್ತೀವಿ, ಅದು ನಮ್ಮಲ್ಲಿ ಇದೆ. ಕುಂದಗೋಳ ತಾಲೂಕು ಹಾಸ್ಪಿಟಲ್ ಇದೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ.